ಇಲ್ಲ ಅಂತ ಹೇಳಿದಾಗ ಸಾಧ್ಯ ಇದೆ ಅಂತ ತೋರಿಸೋರು ಉಡುಪ ಅವರು. ಯಾಕೆಂದರೆ ಈ ಮೃದಂಗ, ಈ ಕಂಜಿರ, ಅದರ ಧರ್ಮಗಳೇ ಬೇರೆ, ತಕ್ಷಣ ಆ ಕುಂಭವಾದ್ಯದಲ್ಲಿ ಇದಕ್ಕೆ ಮ್ಯಾಚ್ ಮಾಡೋದು ತುಂಬ ಕಷ್ಟ. ಅದು ಫುಲ್ ಸ್ಪೀಡು. ಈ ಕಂಜಿರ ಅನ್ನೋಂಥದ್ದು ಇದು ಕಾಲಕ್ಕೆ ಹೊಂದ್ಕೊಳ್ಳೋ ಅಂಥದ್ದೇ ಅಲ್ಲ, ಬರೀ ಸ್ಪೀಡಲ್ಲೇ ಇರುತ್ತೆ. ತಕ್ಷಣ ಆ ಸ್ಪೀಡನ್ನು ಮ್ಯಾನೇಜ್ ಮಾಡಬೇಕು ಅವರು. ಯಾಕೆಂದರೆ ಅದು ವಾದ್ಯ ಧರ್ಮ. ನೀವು ಅದನ್ನು ಕೇಳಲ್ಲ, ಘಟ ಸರಿ ಅದಕ್ಕೆ ಮ್ಯಾಚ್ ಆಗಲ್ಲ ಅಂಥೇಳಿ ನೀವು ಕೇಳಲ್ಲ, ಮ್ಯಾಚ್ ಮಾಡಬೇಕು. ಅಂಥ ಸಾಮರ್ಥ್ಯ ಯಾರಿಗಪ್ಪ ಇದೆ ಅಂದರೆ ಒಬ್ಬರೇ ಒಬ್ಬರು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಉಡುಪ ಅವರಿಗೆ ಇದೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಡೀ ವಿಶ್ವದಲ್ಲಿ ಯಾವ ಪರ್ಕಷನ್ ಫೆಸ್ಟಿವಲ್ಸ್ ಆಗುತ್ತೆ, ದೇರ್ ಇಸ್ ನೋ ವರ್ಲ್ಡ್ ಫೆಸ್ಟಿವಲ್ ವಿತೌಟ್ ಗಿರಿಧರ್ ಉಡುಪ ಆಫ್ ಕರ್ನಾಟಕ. ಅದು ಸುಮ್ಮನೆ ಅಲ್ಲ, ಇವತ್ತು ನೀವೆಲ್ಲ ನೋಡಿದ್ದೀರಿ. ಆ ಎಡಪಿಗೆ, ಆ ಸ್ಪೀಡಿಗೆ, ಆ ಕೊರಪಿಗೆ, ಆ ಜಾಗಕ್ಕೆ ನುಡಿಸ್ಕೊಂಡು ಬರೋದು ಕಷ್ಟ ಸಾಧ್ಯವಾದಂಥ ವಿಚಾರ. ಆದರೂ ಯಾವತ್ತೂ ಗಿರಿಧರ್ ಉಡುಪ ಸೋಲಲ್ಲ, ಮೇಲೆ ನುಡಿಸ್ತಾರೆ, ಅದೇ ಇರೋದು. ಅದು ಬರೋದು ಬಿಡೋದು ಎಲ್ಲ ಆಮೇಲೆ. ಆ ನುಗ್ಗಿ ನುಡಿಸೋವಂಥದ್ದಿದೆಯಲ್ಲ, ಆ ಹುಲಿ ಥರ ನುಗ್ಗೋದಿದೆಯಲ್ಲ, ಆ ಹುಲಿ ಥರ ನುಗ್ಗಬೇಕು ಸಂಗೀತ. ಆವಾಗಲೇ ಆ ಶಾರದೆ ಹೊಲಿಯೋದು. ಟಿಮಿಡ್ಡಾಗಿ ಕೂತ್ಕೋಬಾರ್ದು, ಕಮಾನ್ ಐ ವಿಲ್ ಡೂ ಇಟ್ ಅನ್ನುವಂಥ ಸಾಮರ್ಥ್ಯ ಇವತ್ತು ನಮ್ಮ ನಾಡಿನಲ್ಲಿ ನಮ್ಮ ಗಿರಿಧರ್ ಉಡುಪಾಗಿದೆ ಅಂತ ಹೇಳೋದಕ್ಕೆ, ಅವರು ಇವತ್ತು ನುಡಿಸಿರುವ ರೀತಿಯೇ ಅದಕ್ಕೆ ಸಾಕ್ಷೀಭೂತವಾಗಿದೆ. ನುಡಿಸಿರುವ ರೀತಿ ಸಾಕ್ಷೀಭೂತವಾಗಿದೆ, ಸುಮ್ಮನೆ ಏನೋ ಹೊಗಳೋದಲ್ಲ. ನಿಮಗೆ ಎಲ್ಲ ಗೊತ್ತಾಗಿದೆ. ಇವತ್ತೆಲ್ಲ ಅಷ್ಟು ಅದ್ಭುತವಾಗಿ ಇವತ್ತು ನಮ್ಮನ್ನು ಇವತ್ತು ತಣಿಸಿದ್ದಾರೆ. ಈ ಕುಂಭವಾದ್ಯ ಹೀಗೆ ಅವರ ಸಂತತಿ ಸಾವಿರವಾಗಲಿ, ಹೀಗೆ ಈ ಕುಂಭವಾದ್ಯದ ಈ ಮಹಾನ್ ಪರಂಪರೆ ಅವರಿಂದ ಇನ್ನೂ ಕರ್ನಾಟಕದಲ್ಲಿ ಬೆಳೀಲಿ ಅಂಥೇಳಿ ಅವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಯಾಕೆ ತಬಲಾ ಹಾಕ್ಕೊಂಬಿಟ್ರು ಇದ್ದಕ್ಕಿದ್ದಾಗಿ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಎಂದು ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಅದೊಂದು ದೇವವಾದ್ಯ, ತಬಲಾ ದೇವವಾದ್ಯ. ಏಕೆಂದರೆ ಅಲ್ಲಿ ಸುಮ್ಮನೆ ಹೀಗಂದರೆ ಸುನಾದ, ಆ ಟಾಪಿಗೆ ಬೇರೆ ಅದು ಟ್ಯೂನ್ ಆಗಿಬಿಟ್ಟಿರುತ್ತೆ. ಅಲ್ಲ, ಎಲ್ಲ ಹೀಗಂದ್ರೆ ಬರೋಲ್ಲ, ಅದಕ್ಕೂ ಸಾಧನೆ ಮಾಡಿರಬೇಕು. ಅದು ನಾಕೋಡ್ ಫ್ಯಾಮಿಲಿಗೆ ಹೇಳಿಟ್ಟಿದ್ದು ಅದು ಅಷ್ಟು ನಾದ ಅನ್ನುವಂಥದ್ದು. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಮನ್ಮಥನ ನೋಡಿಲ್ಲ ನಾವು, ಇವ್ರು ನೋಡಿದ್ರೆ ಮನ್ಮಥ ಅಂತ ಅನಿಸುತ್ತೆ. ಅದು ಬರೀ ನೋಡೋದಕ್ಕೆ ಅಲ್ಲ, ಬರೀ ನೋಡೋಕ್ಕೆ ಲಕ್ಷಣ ನಾವು ಕೂತ್ಬಿಟ್ರೆ ಏನು ಮಾಡೋದು, ನುಡಿಸ್ಬೇಕಲ್ಲ. ಇಲ್ಲಿ ಬರೀ ಮನ್ಮಥನೇ ಕೇಳೋದು, ಅಲ್ಲಿ ನುಡಿಸಾಣಿಕೆಯಲ್ಲಿ ಮನ್ಮಥನಾಗಬೇಕು. ಆಮೇಲೆ ಅಗೇನ್ ಹಿಂದೂಸ್ತಾನಿಯವರಿಗೆ ನಮ್ಮ ತಾಳಗಳ ಪರಿಚಯ ತುಂಬ ಕಡಿಮೆ. ಯಾಕೆಂದರೆ ಅವರ ರೀತಿಯೇ ಬೇರೆ. ನಾವು ಆ ಥರ ಏನೋ ಹೇಳಬಾರ್ದು, ಅವ್ರು ನುಡ್ಸೋಕ್ಕಾಗಲಿಲ್ಲ ಅಂತ ಹೇಳಬಾರ್ದು, ಖಂಡಿತ ಇಲ್ಲ. ಅವರು ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ಯಾಕೆಂದರೆ ಹಿಂದೂಸ್ತಾನಿ ಸಂಗೀತದ ತಾಳಗಳ ರೀತಿಯೇ ಬೇರೆ, ನಮ್ಮ ತಾಳಗಳ ರೀತಿಯೇ ಬೇರೆ. ಆದರೆ ಇಷ್ಟು ಧೈರ್ಯವಾಗಿ ಕೂತ್ಕೊಂಡು ಅವರು ಇವರು 3 ಜನ ಮ್ಯಾನೇಜ್ ಮಾಡಿದ್ರು, ರಾಕ್ಷಸರು 3 ಜನ ಮ್ಯಾನೇಜ್ ಮಾಡಿದ್ರಲ್ಲ, ದಟ್ ಈಸ್ ಸಮಥಿಂಗ್ ಗ್ರೇಟ್. ಆ ಎಡಪಿಗೆ ತೊಗೊಂಡು ಬಂದು ನಿಲ್ಲಿಸ್ಕೊಂಡು ಅವ್ರಿಗೆ ಪುನಃ ಪೂರಕವಾಗಿ ಆ ನಾದ ಹೊಂಸಿ ಅದರಲ್ಲಿ ಚಪ್ಪಾಳೆ ತೊಗೊಂಡು ಖುಷಿಪಡಿಸಿ ಇಡೀ ಒಂದು ನಮ್ಮ ವಾತಾವರಣವನ್ನು ಎಷ್ಟು ಸುಂದರವಾಗಿ ಅವರು ಮೂಡಿಸ್ಬಿಟ್ಟಿದ್ದಾರೆ ಅಂದರೆ, ನಾಕೋಡ್ ನನ್ನ ಸಾಮಾನ್ಯಕ್ಕೆ ಬೇಕಾದಷ್ಟು ಕರ್ನಾಟಕ ಮ್ಯೂಸಿಕ್ ಅವ್ರು ನುಡಿಸ್ತಾ ಇದ್ದಾರೆ. ನಾನು ಐ ಪ್ರಿಫರ್ ಟು ಹ್ಯಾವ್ ಹಿಮ್ ವೆರ್ ಎವರ್ ಐ ಗೋ. ದಟ್ ಈಸ್ ಮೈ ರಾಜೇಂದ್ರ ಮತ್ತು ನಮ್ಮ ವಿಶ್ವನಾಥ್ ಇದ್ದುಬಿಟ್ರೆ ನನಗೆ ತುಂಬ ಖುಷಿ. ಇದು ಬಲ ಇದ್ದೇ ಇರಬೇಕು, ಅದು ಬೇರೆ ವಿಚಾರ ಬಿಡಿ. ಹೀಗೆ ಇವತ್ತು ನಮ್ಮ ನಾಕೋಡ್ ಎಂಥ ಅದ್ಭುತವಾದಂಥ ಒಂದು ಹಿ ಹ್ಯಾಸ್ ಕ್ರಿಯೇಟೆಡ್ ಎ ಹಿಸ್ಟ್ರಿ ದಟ್ ಎ ತಬಲಾ ಪ್ಲೇಯರ್ ಕ್ಯಾನ್ ಮ್ಯಾಚ್ ಕರ್ನಾಟಕ ಪರ್ಕಷನ್ಸ್ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ಅವರು ನುಡಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಒಟ್ಟಾರೆ ಎಲ್ಲ ಕಲಾವಿದರಿಗೂ ದಯಮಾಡಿ ಜೋರಾಗಿ ಚಪ್ಪಾಳೆ ಹೊಡೀರಿ. ತನ್ಮೂಲಕ ಹಾಗೆ ನಿಮ್ಮೆಲ್ಲರಿಗೂ ಸಹ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡಲೇಬೇಕು. ಸಾಮಾನ್ಯವಾಗಿ ಬೆಂಗಳೂರಲ್ಲಿ 7:30 ಆದರೂ ಒಬ್ಬೊಬ್ಬರ ಕಳ್ಸ್ಕೊತಾ ಹೋಗ್ತಾ ಇರ್ತಾರೆ ಪಾಪ. ಕೊನೆಗೆ 3 ಜನ 4 ಜನ ಇರ್ತಾರೆ. ನಾವು ಇರೋದು ಇಲ್ಲಿ ಇಲ್ಲೇ ಜಾಸ್ತಿ ಜನ ಇದ್ದೀವಿ, ಇಲ್ಲೇ ಹೋದರೂ ಪರವಾಗಿಲ್ಲ ಅನ್ನಿಸ್ತಾ ಇತ್ತು. ನೀವೆಲ್ಲ ಇಷ್ಟೊತ್ತಾದರೂ ಇದ್ದೀರ. ಪ್ಲೀಸ್ ಡೆವಲಪ್ ದಿ ಹ್ಯಾಬಿಟ್ ಆಫ್ ಲಿಸನಿಂಗ್ ಟು ಕಂಪ್ಲೀಟ್ ಕಾನ್ಸರ್ಟ್. ದಿವಸ ಇದ್ದೇ ಇರುತ್ತೆ, ನಾಳೆ ಬಸ್ಗೆ ಹೋಗೋದು, ನಾಳೆ ಕೆಲಸ ಮಾಡೋದು ಇದ್ದೇ ಇರುತ್ತೆ. ಒಂದು ದಿವಸ ಸ್ಪೇರ್ ಮಾಡಿ, ದಯಮಾಡಿ ಮಧ್ಯೆ ಎದ್ದೋಗ್ಬೇಡಿ. ಕಷ್ಟ ಸುಖಗಳಿರುತ್ತೆ,
ಏನೋ ಒಂದು ದಿವಸ ಮ್ಯಾನೇಜ್ ಮಾಡಿ ಸ್ವಲ್ಪ ಯಾರು ಡ್ರಾಪ್ ಮಾಡಿದರೆ ಮಾಡೇ ಮಾಡ್ತಾರೆ. ಅಷ್ಟು ಆಗಲ್ಲ ನನಗೆ ಹೇಳಿ ನಾನು ಡ್ರಾಪ್ ಮಾಡಿಸ್ತೀನಿ, ಏನು ಪರವಾಗಿಲ್ಲ. ಆದರೆ ಯಾವತ್ತು ಮಧ್ಯೆ ಎದ್ದು ಹೋಗೋದು ಅಷ್ಟು ಡೀಸೆಂಟಾಗಿ ಕಾಣಿಸಲ್ಲ. ನಮ್ಗೆ ಹಾಡೋರಿಗೆ ನನ್ನ ಸಂಗೀತ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಹೋಗ್ತಾ ಇರೋನು ಅನಿಸುತ್ತೆ. ಅದು ಸತ್ಯ ಇದ್ದರೂ ಇರ್ಬೋದು, ಅದು ಗೊತ್ತಿಲ್ಲ, ಅದು ವಾಟ್ ಎವರ್ ಇಟ್ ಮೇ ಬಿ. ಆದರೂ ಏನೋ ಭಾಳ ಕ್ಲೋಸ್ ಅಂದಾಗ ಸ್ವಲ್ಪ ಎದ್ದು ಹೋಗೋದು ಬೇಡ ಅಂತ ಅನಿಸುತ್ತೆ ನಮಗಷ್ಟೇ. ಆದರೆ ಇವತ್ತು ನೀವು ಆ ಮಾತನ್ನು ಸುಳ್ಳಾಗಿ ಸೇರಿ ಇಷ್ಟೊತ್ತು ನೀವೆಲ್ಲ ಕೂತು ಸಂಗೀತನ ಆಲಿಸಿರಿ. ಇಟ್ಸ್ ಎ ಗ್ರೇಟ್ ಟ್ರಿಬ್ಯೂಟ್ ದಟ್ ಯು ಹ್ಯಾವ್ ಪೇಡ್ ಫಾರ್ ದಿ ಕ್ಲಾಸಿಕಲ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಆದ್ದರಿಂದ ನಿಮಗೆ ಉತ್ತಮರಿಲ್ಲದ ಸಭೆಯು ತಾನೇಕೆ ಅಂತ ಪುರಂದರದಾಸರು ಹೇಳೋ ಹಾಗೆ ನೀವೆಲ್ಲ ಉತ್ತಮರಾಗಿ ಶಾಸ್ತ್ರೀಯ ಸಂಗೀತಕ್ಕೆ ಇಷ್ಟು ಪ್ರೋತ್ಸಾಹ ಬೆಂಬಲವನ್ನು ಕೊಡ್ತಾ ಇದ್ದೀರಿ. ಶಾಸ್ತ್ರೀಯ ಸಂಗೀತ ಅಳೆದು ಹೋಗುತ್ತೆ, ಅದು ಆಗೋಯ್ತು ಅದರ ಕಥೆ ಅನ್ನುವಂಥ ಸಂದರ್ಭದಲ್ಲಿ ನೀವೆಲ್ಲ ಇರುವಾಗ ಇದನ್ನು ವೇದದ ಹಾಗೆ ನೀವು ಕಾಪಾಡಬೇಕು. 4 ವೇದಗಳ ಹೇಗಿದೆಯೋ ಹಾಗೆ ಸಂಗೀತವನ್ನು, ಶಾಸ್ತ್ರೀಯ ಸಂಗೀತವನ್ನು ಕಾಪಾಡಿ ತನ್ಮೂಲಕವಾಗಿ ನೀವು ಸುಖವಾಗಿರ್ತೀರಿ, ಸಮಾಜವೂ ಸುಖವಾಗಿರುತ್ತೆ, ನಮ್ಮ ರಾಷ್ಟ್ರವೂ ಸುಖವಾಗಿರುತ್ತೆ, ಇಷ್ಟರ ಮೇಲೆ ವಿಶ್ವವು ಶಾಂತಿಯಾಗಿರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ರಾಜಕೀಯ ಬೇಡ. ಯಡಿಯೂರಪ್ಪನವರು ಬರಲಿ, ಕುಮಾರಸ್ವಾಮಿನವರು ಬರಲಿ, ಸಿದ್ದರಾಮಯ್ಯನವರು ಬರಲಿ, ನಾವೇ. ದೇರ್ ಕೆನಾಟ್ ಬಿ ಎನಿ ಪೊಲ್ಯೂಷನ್ ಫಾರ್ ದಿಸ್. ಲೆಟ್ ಅಸ್ ಮೇಂಟೈನ್ ಅವರ್ ಪ್ಯೂರಿಟಿ ಆ್ಯಂಡ್ ಚೇಸ್ಟಿಟಿ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಲೆಟ್ us all pray God that Goddess Saraswati give us strength and power to propagate this great art. ಇವತ್ತು ನಮಗೆಲ್ಲ ಈ ಬೆಳಕಿನ ದೀಪದ ಈ ಒಂದು ಸಾನ್ನಿಧ್ಯದಲ್ಲಿ ಜ್ಞಾನದ ಸಂಕೇತವಾಗಿರ್ತಕ್ಕಂತಹ ಈ ದೀಪಾವಳಿಯ ಆದಮೇಲೆ ಈ ಜ್ಞಾನದ ಬೆಳಕನ್ನು ನಮಗೆಲ್ಲ ನೀವು ಕೊಟ್ಟಿದ್ದೀರಿ. ನಿಮಗೆಲ್ಲರೂ ಸಹ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲುತ್ತಾ ನಿನ್ನ ಧ್ಯಾನದ ಶಕ್ತಿಯ ಕೊಡೋ ನಿನ್ನ ಧ್ಯಾನದ ಶಕ್ತಿಯ ಕೊಡೋ ಅನ್ಯರಲಿ ವಿರಕ್ತಿಯ ಕೊಡೋ ವಿರಕ್ತಿಯ ಕೊಡೋ ಕೃಷ್ಣ. ನಿನ್ನ ಪಾಡಿ ಪೊಗಳುವ ನಿನ್ನ ಪಾಡಿ ನಿನ್ನ ಪಾಡಿ ಜ್ಞಾನ ಪಾಡಿ ಪೊಗಳುವ
ಹಯವದನ ಪೊಗಳುವ ಭಕ್ತಿಯ ಕೊಡೋ ನಿನ್ನ ಪಾಡಿ ಪೊಗಳುವ ಸಂಗೀತವ ಕೊಡೋ ಭಯವದನ ನಿನ್ನಂತೆ ಬರುವ ಸಂಪತ್ತಿಯ ಕೊಡೋ ನಿನ್ನ ಬರುವ ಸಂಪತ್ತಿಯ ಕೊಡೋ ಭವದ ಕತ್ತಲೆಯನಗೆ ಮುತ್ತಿದೆ ಭವದ ನನಗೆ ಮುತ್ತಿದೆ ಪ್ರಭೋ ಪ್ರಭೋ ವಾದಿರಾ ಸಂಪತ್ತಿಯ ಕೊಡೋ ಮತ್ತೆ ತುದಿಯಲಿ ನನಗೆ ಮತ್ತೆ ಮತ್ತೆ ತುದಿಯಲಿ ನನಗೆ ಗಾನ ಮುಕ್ತಿಯ ಕೊಡೋ ಗಾನ
ಕೊಡೋ ಈ ವಾದಿರಾಜ ಕಿಂಕರ ಪದ್ಮನಾಭದಾಸಗೆ ಗಾನ ಮುಕ್ತಿಯ ಕೊಡೋ ಪ್ರಭೋ ವಾದಿರಾಜ ಪ್ರಭೋ ನಿನ್ನ ಕಿಂಕರ ನಿನ್ನ ದಾಸಾನುದಾಸ ಈ ಪದ್ಮನಾಭದಾಸಗೆ ಗಾನ ಮುಕ್ತಿಯ ನೀಡೋ ಗಾನ ಮುಕ್ತಿಯ ನೀಡೋ ಗಾನ ಮುಕ್ತಿಯ ಭಾವಲಯದ ಕದವತ್ತೆ ತೋರು ನಾದಾತ್ಮನ ಭಾವಲಯದ ಕದವತ್ತೆ ತೋರು ನಾದಾತ್ಮನ ಗುರುವೇ ಭಾವಲಯದ ಕದವತ್ತೆ ತೋರು ನಾದಾತ್ಮನ ಗುರುವೇ ಭಾವಲಯದ ಕದವತ್ತೆ ತೋರು ನಾದಾತ್ಮನ ಗುರುವೇ ಭಾವಲಯದ ಕದವತ್ತೆ ನಾದಾತ್ಮನ ಗುರುವೇ ಭಾವಲಯದ ಕದವತ್ತೆ ತೋರು ನಾದಾತ್ಮನ ವಾದಿರಾಜ ಪ್ರಭೋ ವಾದಿರಾಜ ಭಾವನೆ ಬಂದರು ಭಾವನೆ ಬಂದರು ಭಾವನೆ ಬಂದರು ಭಾವಗೀತ ಬಂದರು ನಯಲಾಲಿತ್ಯವೆಲ್ಲ ಬಂದರು ನಯಲಾಲಿತ್ಯವೆಲ್ಲ ಭಾನುಕೋಟಿ ತೇಜ ಭಾವಲಯ ವಾದಿರಾಜ ವಾದಿರಾಜ
ಚಿಲಕವ ಸರಿದೆ ಸತ್ಯ ಸುನಾರರ ಚಿಲಕವ ಸರಿದೆ ರಾಗ ತಾಳಗಳ ಕೋಟೆಯ ಬೇಕಿದೆ ರಾಗ ತಾಳಗಳ ಕೋಟೆಯ ಬೇಕಿದೆ ಕೃತಿಗೆ गोपी सुधये गोव
ವನಗ ಶಯನಗೆ ಪಾವನ ಕರೆಗೆ ವನಗ ಶಯನಗೆ ಪಾವನ ಕರೆಗೆ ತನುದಾನ ಸದ್ಗುಣರಾಯಿಗೆ ತನುದಾನ ಸದ್ಗುಣರಾಯಿಗೆ ಎನ್ನೊಡೆಯ ಪುರಂದರ ವೇಷದನಗೆ ದೇವಗೆ ಜಯ ಮಂಗಳಂ ಗೋಮಗೋ ದೇವಗೆ ಗೋಮರ ಮಂಗಳಂ ತಾಯಿ ನಮನ ಮನಸೇವ ಬುದ್ಧಾತ್ಮನಾವತ್ಮಕೃತೆ ಸ್ವಭಾವ सकलं वरस्मै श्रीमन्नारायण